ಅಧ್ಯಕ್ಷರಾದಂಥ ಕೇಶವರೆಡ್ಡಿಯವರೇ, ಈ ಭಾಗದ ಶಾಸಕರಾದಂಥ ಈಶ್ವರವರೇ, ಮಾಜಿ ಶಾಸಕರಾದಂಥ ಮುನಿಯಪ್ಪನವರೇ, ಹಿರಿಯರಾದಂಥ ರಫೀಕ್ ಅವರೇ, ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಈ ಭಾಗದ ಅಭ್ಯರ್ಥಿಯಾದಂಥ ಆಂಜನೇಯಪ್ಪನವರೇ, ಹಿರಿಯರಾದಂಥ ಸಿದ್ದರಾಮಣ್ಣವರು ಮತ್ತು ಸನ್ಮಾನ್ಯ ರಮೇಶ್ ಅವರೇ, ಮಳವಳ್ಳಿ ರಮೇಶ್ ಅವರೇ, ಕೇಶವಿ ಅವರೇ, ಶಿವಾನಂದ್ ಅವರೇ, ನಮ್ಮ ದೇವನಹಳ್ಳಿ ಗ್ಯಾರಂಟಿ ಕಾರ್ಯಕ್ರಮದ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ರಾಜಣ್ಣವರೇ, ಈ ಭಾಗದ ಎಲ್ಲ ಮುಖಂಡರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ, ಇಲ್ಲಿ ಬಂದಿರುವ ಕಾಂಗ್ರೆಸ್ನ ಎಲ್ಲ ಅಂಗ ಘಟಕಗಳ ಮತ್ತು ಬೂತ್ ಮಟ್ಟದಿಂದ ಬ್ಲಾಕ್ ಮಟ್ಟದಿಂದ ಬಂದಿರುವ ಎಲ್ಲ ಕಾರ್ಯಕರ್ತರೇ, ಸನ್ಮಾನ್ಯ ಮಾಧ್ಯಮ ಮಿತ್ರರು, ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಈ ದಿನ ಸನ್ಮಾನ್ಯ ನಮ್ಮ ರಕ್ಷಾ ರಾಮಯ್ಯವರಿಗೆ ಅಭ್ಯರ್ಥಿಯನ್ನಾಗಿ ಮಾಡಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನು ಮಾಡಿದರೆ, ಇವರು ಸುಮಾರು ತನ್ನ ಚಿಕ್ಕ ವಯಸ್ಸಿನಿಂದ ಹಿಡಿದು ಇಲ್ಲಿವರೆಗೂ ಯುವ ಕಾಂಗ್ರೆಸ್ನಲ್ಲಿ ಸೇವೆ ಮಾಡಿದರೆ, ರಾಜ್ಯ ಮಟ್ಟದ ಅಧ್ಯಕ್ಷರಾಗಿ, ರಾಷ್ಟ್ರ ಮಟ್ಟದ ಕಾರ್ಯದರ್ಶಿಗಳಾಗಿ ಮತ್ತು ಸಾಕಷ್ಟು ಈ ಕೊರೋನಾ ಸಮಯದಲ್ಲಿ ಕೂಡ ಬಡವರಿಗೆ ಸೇವೆಗೆ ನಿಂತು ಕೆಲಸವನ್ನು ಮಾಡಿದ್ದಾರೆ. ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸವನ್ನು ಮಾಡ್ಕೊಂಡು ಬಂದರೆ, ಅವಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಸೀತಾರಾಮಣ್ಣ ಸುಮಾರು 30 ವರ್ಷಗಳ ಹಿಂದೆ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅವರು ಟ್ರೆಜರರಾಗಿ ಕೆಲಸ ಮಾಡಿದ್ದಾರೆ. ನಾನು 91ರಲ್ಲಿ ಅಭ್ಯರ್ಥಿಯಾದಂಥ ಕಾಲದಲ್ಲಿ ಸೀತಾರಾಮಣ್ಣವರು ನಮಗೆ ವಿಶೇಷವಾದಂಥ ಪ್ರೋತ್ಸಾಹವನ್ನು ಕೊಟ್ಟು ನಮಗೆ ಆಶೀರ್ವಾದ ಕೂಡ ಮಾಡಿದ್ದಾರೆ. ಈ ದಿನ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ವಿಶೇಷವಾಗಿ ಕೆ.ಸಿ. ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲ್ ಅವರು, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್, ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಒಟ್ಟಾಗಿ ತೀರ್ಮಾನ ಮಾಡಿ ಈ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿನ ಭದ್ರಕೋಟೆ, ನಾನು ಈ ಜಿಲ್ಲೆಯ ಒಂದು ವ್ಯಕ್ತಿಯಾಗಿ, ನನ್ನ ಊರು ಕೂಡ ನಿಮಗೆಲ್ಲ ಗೊತ್ತಿದೆ, ಶಿಡ್ಲಘಟ್ಟ ತಾಲೂಕು, ನಿರಂತರವಾಗಿ ಎಲ್ಲ ಚುನಾವಣೆಗಳಲ್ಲೂ ಸಕ್ರಿಯವಾಗಿ ಪಾತ್ರವಹಿಸಿ ಕೆಲಸ ಮಾಡಿದ್ದೀನಿ. ಸಾಕಷ್ಟು ಜನ ಕೃಷ್ಣರಾಯರು ಗೆದ್ದಿದ್ದಾರೆ, ಇಲ್ಲಿ ಜಾಲಪ್ಪನವರು ಗೆದ್ದಿದ್ದಾರೆ. ಒಂದು ವಿಶೇಷವಾದಂಥ ಒಂದು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಭದ್ರವಾದ ಬುನಾದಿ. ಸಾಕಷ್ಟು ಜನ ಮಾಜಿ ಶಾಸಕರಿದ್ದಾರೆ, ಸಾಕಷ್ಟು ಜನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರಿದ್ದಾರೆ. ನಾವೆಲ್ಲ ದೊಡ್ಡ ಮನಸ್ಸು ಮಾಡಿ ನಮಗೂ ಕೂಡ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ನಾವು ಕೂಡ ಒಂದು ಕಡೆ ಶರತ್ ಬಚ್ಚೇಗೌಡರು, ಹೊಸಕೋಟೆ, ನಾನು, ನೆಲಮಂಗಲ ಶಾಸಕರಾದಂಥ ಶ್ರೀನಿವಾಸ್ ಅವರು ಮತ್ತು ದೊಡ್ಡಬಳ್ಳಾಪುರದ ಮಾಜಿ ಶಾಸಕರಾದಂಥ ವೆಂಕಟಯ್ಯ, ನಾವೆಲ್ಲ ಕೂಡ ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಿದ್ದೇವೆ. ಈ ಭಾಗದಲ್ಲಿ ಕೂಡ ಇವತ್ತು ಯಲಂಕದಿಂದ ಕೇಶವಪ್ಪನವರು ಬಂದಿದ್ದಾರೆ. ನಮ್ಮ ಸುಬ್ಬಾರೆಡ್ಡಿಯವರು 3ನೇ ತಾರೀಕು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಶಿವಶಂಕರ ರೆಡ್ಡಿಯವರು ಬರ್ತಾರೆ, ಸ್ವಾಮಿಯವರು ಬರ್ತಾರೆ ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಹೊಂದಿರುವಂಥ ಎಂ.ಸಿ. ಸುಧಾಕರ್ ಅವರು ಕೂಡ, ಡಾಕ್ಟರ್ ಎಂ.ಸಿ. ಸುಧಾಕರ್ ಕೂಡ ಭಾಗವಹಿಸ್ತಾರೆ. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಉಳಿಸ್ಬೋದು. ಇವತ್ತು ಈ ರಾಷ್ಟ್ರದಲ್ಲಿ ಒಂದು ರಾಜ್ಯ ಮೊಟ್ಟ ಮೊದಲ ಬಾರಿಗೆ ಈ 5 ಗ್ಯಾರಂಟಿಗಳನ್ನು ಕೊಡುವುದರ ಮುಖಾಂತರ ಬಡವರ ಕಣ್ಣೀರು ಒರೆಸುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ. ಸನ್ಮಾನ್ಯ ಸಿದ್ದರಾಮಯ್ಯ ಈ 5 ಗ್ಯಾರಂಟಿಗಳನ್ನು ನುಡಿದಂತೆ ನಡೆದಿದ್ದಾರೆ. ಇವತ್ತು ಆ ಗ್ಯಾರಂಟಿಗಳ ಮುಖಾಂತರ 7 ಕೋಟಿ ಜನರಲ್ಲಿ 4.25 ಕೋಟಿ ಜನಕ್ಕೆ ಇದರ ಫಲಾನುಭವಿಗಳಾಗಿದ್ದಾರೆ. ಶಕ್ತಿ ಯೋಜನೆ ಆಗ್ಬೋದು, ಯುವ ನಿಧಿ ಆಗ್ಬೋದು, ಅನ್ನಭಾಗ್ಯ ಆಗ್ಬೋದು, ಗೃಹಲಕ್ಷ್ಮಿ ಆಗ್ಬೋದು, ಗೃಹ ಜ್ಯೋತಿ ಆಗ್ಬೋದು,
ಇವು ಸುಮಾರು 4.5 ಕೋಟಿ ಜನಕ್ಕೆ ಇದರ ಅವಕಾಶ ಆಗಿದೆ. ನುಡಿದಂತೆ ನಡೆದಿದ್ವಿ, ಪ್ರಣಾಳಿಕೆಯಲ್ಲಿ ಹೇಳಿದಂತೆ ನಡೆದ್ವಿ. ಪ್ರಣಾಳಿಕೆಗೆ ನೀವು ಆಶೀರ್ವಾದ ಮಾಡಿದಿರಿ. ತಮ್ಮ ಆಶೀರ್ವಾದದಿಂದ 135 ಸೀಟನ್ನು ನಾವು ಪಡೆದಿವಿ. ಇವತ್ತು ಈ ಎಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟಿರೋದ್ರಿಂದ ಬಹುತೇಕ ನಾವು 28 ಗೆಲ್ಲುವಂಥ ವಾತಾವರಣ ಈ ರಾಜ್ಯದಲ್ಲಿದೆ. ನಾವು ಗೆಲ್ತೀವಿ ಅಂತ ಆಶಾಭಾವನೆಯಿಂದ ಇದ್ದೀನಿ. ಯಾಕಂದರೆ ಆ ರೀತಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಯಾವ ವರ್ಗದ ಜನರನ್ನು ಕೈ ಬಿಟ್ಟಿಲ್ಲ. ಎಲ್ಲ ವರ್ಗದ ಜನರು ಕೂಡ ಅವಕಾಶ ಮಾಡಿ. ಮಹಿಳೆಯಲ್ಲಿ ತಾರತಮ್ಯ ಇಲ್ಲ. ಎಲ್ಲ ಮಹಿಳೆಯರು ಕೂಡ ಒಪ್ಪತ್ತಾಗಿ ಪ್ರಯಾಣ ಮಾಡುವಂಥ ಕೆಲಸವನ್ನು ಮಾಡಿದೆ. ಅನ್ನಭಾಗ್ಯದ ಯೋಜನೆಯಲ್ಲಿ 5 kg ಅಕ್ಕಿ ಕೊಟ್ಟರೆ ಇನ್ನು 5 kgಗೆ ಬದಲಾಗಿ 170 ರೂಪಾಯಿನಂತೆ ಪ್ರತಿ ಕುಟುಂಬಕ್ಕೂ ಕೂಡ ಜನಸಂಖ್ಯೆ ಆಧಾರದ ಮೇಲೆ 170 ರೂಪಾಯಿನಂತೆ ಅವರ ಅಕೌಂಟಿಗೆ ಪ್ರತಿ ತಿಂಗಳು ಸಕಾಲಕ್ಕೆ ಫೆಬ್ರವರಿವರೆಗೂ ಈಗ ಸೇರಿಸಿದ್ವಿ. ಇನ್ನು ಮೇಲೆ ನಾವು ನೇರವಾಗಿ ಮುಂದಿನ ಈ ತಿಂಗಳಲ್ಲಿ ಕೊಡೋ ಹಣವನ್ನು ನೇರವಾಗಿ ಅವರ ಅಕೌಂಟಿಗೆ ಸೇರ್ತದೆ. ಒಂದೇ ಒಂದು ವಾರದಲ್ಲಿ, ಮೊದಲನೇ ವಾರದಲ್ಲೇ ಅವರಿಗೆ ಹಣ ಸೇರುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇವೆಲ್ಲ ಕಾರ್ಯಕ್ರಮವನ್ನು ಕೂಡ ಸಾರ್ವಜನಿಕರಿಗೆ, ಬಡವರಿಗೆ, ಶೋಷಿತ ವರ್ಗಕ್ಕೆ ಇದನ್ನು ಕೊಟ್ಟಿದ್ದೇವೆ. ರೈತರಿಗೆ ಕೂಡ ವಿಶೇಷವಾಗಿ ನಾವು ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಎಲ್ಲ ವಿಷಯಗಳನ್ನು ತಮಗೆ ತಿಳಿಸಿದ್ದಾರೆ. ಇವೆಲ್ಲವನ್ನು ಮತ್ತೆ ನಾವು ಮುಂದುವರಿಸಬೇಕಾದರೆ ಈ ರಾಜ್ಯದಲ್ಲಿ ಮತ್ತೆ ನಾವು ಈ 4 ವರ್ಷ ಕೆಲಸ ಮಾಡಿ ಈ ಏನು ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ ಇವನ್ನು ಜಾರಿ ಮಾಡಬೇಕಾದ್ರೆ, ಈ ಫಲಾನುಭವಿಗಳು ಮುಟ್ಟಿಸಬೇಕಾದ್ರೆ ತಮ್ಮ ಆಶೀರ್ವಾದ ಕೇಳಲಿಕ್ಕೆ ಬಂದಿದ್ದೇವೆ. ಅತ್ಯಂತ ಉತ್ತಮ ಕುಟುಂಬದಿಂದ ಬಂದಿದೆ. ಇವರು ನಿರಂತರವಾಗಿ ಸುಮಾರು 50 ವರ್ಷಗಳಿಂದ ಇವರ ತಾತನವರ ಕಾಲದಿಂದ ಜಯರಾಮಣ್ಣವರು, ಸೀತಾರಾಮ್ ಅವರು, ಜಯರಾಮಣ್ಣವರು ದೇವನಹಳ್ಳಿಯಲ್ಲಿ ಶಾಸಕರಾಗಿದ್ದರು 1972. ಅವರು ನಿರಂತರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸನೂ ಮಾಡಿದ್ದಾರೆ. ತನು ಮನ ಧನವನ್ನು ಕೊಟ್ಟಿದ್ದಾರೆ. ಆ ಕುಟುಂಬದಿಂದ ಬರುವ ಒಬ್ಬ ಯುವಕನಿಗೆ ತಮ್ಮೆಲ್ಲರೂ ಆಶೀರ್ವಾದ ಮಾಡಿ ಅವರನ್ನು ಜಯಶೀಲರನ್ನಾಗಿ ಮಾಡಬೇಕಂತ ನಾನು ತಮ್ಮೆಲ್ಲರಲ್ಲಿ ಕೂಡ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇವೆ. ಇದರ ಮುಖಾಂತರ ಒಂದು ಸಂದೇಶವನ್ನು ಕಳಿಸಬೇಕಾಗ್ತದೆ. ಈ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನುಡಿದಂತೆ ನಡೆದು ಜನರಿಗೆ ಸಹಾಯ ಮಾಡಿದ್ದಾರೆ. ಅದರ ಮುಖಾಂತರ ಜನ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇದರಿಂದ ನಾವೆಲ್ಲ ಕ್ಷೇತ್ರಗಳನ್ನು ಗೆಲ್ಲಬೇಕಾಗ್ತದೆ. ಅಂಥ ಒಂದು ಅತ್ಯುತ್ತಮವಾದ ಕೆಲಸವನ್ನು ಬರೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ರಾಜ್ಯ ಇಷ್ಟೊಂದು ಸೌಲಭ್ಯವನ್ನು ಕೊಟ್ಟಿದೆ. ಅದರಿಂದ ನಾವು ಆಶಾಭಾವನೆಯಿಂದಿದ್ದೀವಿ. ಇಡೀ ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ತೀನಿ, ಬಹುತೇಕ ಯಾವ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಇಂಥ ಸೌಲಭ್ಯಗಳನ್ನು ಕೊಟ್ಟಿಲ್ಲ. ತಮ್ಮ ಆಶೀರ್ವಾದ ರಾಜ್ಯದಲ್ಲಿ ಬೇಕು ಅಂತ ಕೂಡ ಮನವಿ ಮಾಡ್ತೀನಿ. ವಿಶೇಷವಾಗಿ ಕೋಲಾರ, ಚಿಕ್ಕಬಳ್ಳಾಪುರ ನಮ್ಮ ಸ್ವಂತ ತವರೂರುಗಳಿಂದ ಈ 2 ಕ್ಷೇತ್ರದಲ್ಲಿ ನಿಚ್ಚಳ ಬಹುಮತದಿಂದ, ಅತಿ ಹೆಚ್ಚು ಬಹುಮತದಿಂದ ಇಬ್ಬರನ್ನು, ಒಂದು ಕಡೆ ನಮ್ಮ ರಕ್ಷಾರಾಮಯ್ಯ ಅಂದರೆ, ಒಂದು ಕಡೆ ಗೌತಮ್ ಅವರನ್ನು ಗೆಲ್ಲಿಸ್ಕೊಡ್ಬೇಕು. ರಾಜ್ಯದ ಎಲ್ಲ ಕಡೆ ಕೂಡ ಗೆಲ್ಲಿಸೋದಕ್ಕೆ ಆಶೀರ್ವಾದ ಮಾಡಬೇಕಂತ ಜನರನ್ನು ಕೋರಿಕೆ ಮಾಡ್ತಾ, 3ನೇ ತಾರೀಕಿನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿ ಅವರಿಗೆ ಬೆಂಬಲವನ್ನು ಸೂಚಿಸಬೇಕು. ಅವರ ನಾಮಪತ್ರವನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ 2 ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 8 ಅಸೆಂಬ್ಲಿ ಕ್ಷೇತ್ರಗಳಿಂದ ನಾವೆಲ್ಲ ಒಟ್ಟಾರೆ ಬಂದು ಅವರಿಗೆ ಆಶೀರ್ವಾದ ಮಾಡಬೇಕು. ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು. ನಾವೆಲ್ಲ ಇನ್ನು 26ನೇ ತಾರೀಕು ನಡೆಯ ಆ ಮತದಾನದಲ್ಲಿ ಭಾಗವಹಿಸಿ ಕಾಂಗ್ರೆಸ್ ಪಕ್ಷವನ್ನು ಜಯಶೀಲರನ್ನಾಗಿ ಮಾಡಬೇಕು ರಕ್ಷಾರಾಮಯ್ಯನವ್ರನ್ನ ಅಂತೇಳಿ ನಾನು ತಮ್ಮಲ್ಲಿಂದ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ. ವಿಶೇಷವಾಗಿ ಮಾಧ್ಯಮ ಬಂಧುರಿಗೆ ಒಂದು ವಿಶೇಷವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಇವತ್ತು ಒಂದು ಯುವ ನಾಯಕರನ್ನು ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದೆ. ಮುಂದಿನ ಭವಿಷ್ಯ ಯುವಕರು. ಇವತ್ತು ಆ ಯುವಕರನ್ನು ಬೆಳೆಸುವುದರ ಮುಖಾಂತರ ಇನ್ನು ಸಾಕಷ್ಟು ವರ್ಷಗಳು ಇದರ ಸರ್ವತೋಮುಖ ಅಭಿವೃದ್ಧಿಗೆ ಅನುಕೂಲ ಆಗ್ತದೆ. ಆದ್ದರಿಂದ ರಕ್ಷಾರಾಮಯ್ಯನನ್ನು ಗೆಲ್ಲಿಸಬೇಕು, ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕಂತ ನಮ್ಮೆಲ್ಲರಲ್ಲಿ ಕೂಡ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ.